ಗೈಸ್ ಎಲ್ಲರೂ ಕೂಡ ನಮಸ್ಕಾರ. ಇವಾಗ ಒಂದು ಅಪ್ಡೇಟ್ ಬರ್ತಾ ಇದೆ. ಏನು ಅಂತಂದರೆ ನಿಮ್ಮದೆಲ್ಲ ಪೊಲೀಸ್ ನೇಮಕಾತಿಗಳು ಇದ್ದಾವಲ್ಲ 8500 ಪ್ಲಸ್ ಈ ಹುದ್ದೆಗಳನ್ನ ಯಾವಾಗ ನೇಮಕಾತಿ ಮಾಡ್ಕೋತಾರೆ ಅಂತೇಳಿ ಅದ್ರ ಬಗ್ಗೆ ಇವತ್ತು ತಿಳಿಸ್ಕೊಡೋಣ. ನೋಡಿ, ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ KSP ಅಂತ ಕರಿತೀವಿ. ಇದು 2026ನೇ ಸಾಲಿನಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಹತ್ವದ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ ಎಲ್ಲ ಪೇಪರ್ ಕಟ್ಟಿಂಗ್ಸಲ್ಲಿ ಎಲ್ಲ ನೋಡ್ಬೋದು ನೀವು, TV ಮಾಧ್ಯಮಗಳಲ್ಲೆಲ್ಲ ಸುಮಾರು 8176 ಹುದ್ದೆಗಳ ಬೃಹತ್ ನೇಮಕಾತಿ ಅಧಿಸೂಚನೆ ಹೊರಬಿದ್ದಿದ್ದು, ಅರ್ಜಿ ಪ್ರಕ್ರಿಯೆಯು ಶೀಘ್ರದಲ್ಲೇ ಆರಂಭವಾಗುವಂತಹ ನಿರೀಕ್ಷೆಯಲ್ಲಿದೆ. ನೋಡಿ, ನೇಮಕಾತಿ ಸಂಬಂಧಿಸಿದಂಥ ಪ್ರಮುಖ ವಿವರಗಳು ಇಲ್ಲಿದ್ದಾವೆ, ಅವುಗಳನ್ನ ನೋಡ್ಕೋಬೋದು. ಅರ್ಜಿ ಸಲ್ಲಿಸಿಕೆ ದಿನಾಂಕ ಯಾವಾಗ ಅಂತಂದರೆ, ಆನ್ಲೈನ್ ಅರ್ಜಿ ಸಲ್ಲಿಸಿಕೆ ವಿಂಡೋ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ತೆರೆಯುವಂಥ ಸಾಧ್ಯತೆ ಇದೆ ಅಂತ ಹೇಳಿದರು. ಬಟ್ ಏಪ್ರಿಲ್ ಆಯಿತು, ಮಾರ್ಚ್ ಆಯಿತು, ಇನ್ನೂ ಯಾವುದೇ ರೀತಿ ಅರ್ಜಿ ಸಲ್ಲಿಕೆ ವಿಂಡೋ ಓಪನ್ ಆಗಿಲ್ಲ. ಹಾಗಾಗಿ ಇವಾಗ ನಿಮ್ಮದು ಯಾವಾಗ ಬರ್ಬೋದು, ಯಾವಾಗ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಂದರೆ ಮುಂದೆ ಹೇಳ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ. ಹುದ್ದೆಗಳ ವಿವರ: 8176 ಹುದ್ದೆಗಳು. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್, CPC, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್, APC, KSRP ಅಂತ ಕರಿತೀವಿ. ಇವೆಲ್ಲವೂ ಕೂಡ ಅಪ್ಡೇಟ್ ಆಗಿದೆ. ಏಪ್ರಿಲ್ 28ರಂದು 2026 ಗೃಹ ಸಚಿವರು ನೀಡಿದಂಥ ಮಾಹಿತಿ ಅನ್ವಯ 8,000 ಹುದ್ದೆಗಳ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಅಧಿಸೂಚನೆ ಒಂದು ವಾರದ ಒಳಗಾಗಿ ಪ್ರಕಟಗೊಳ್ಳುವಂಥ ಸಾಧ್ಯತೆ ಇದೆ. ನೋಡ್ಬೋದು ಗೈಸ್, ಒಂದು ವಾರ ಅಂಥೇಳಿ ನಿನ್ನೆನೇ ಗೃಹ ಸಚಿವರು ಹೇಳಿದ್ದಾರೆ. ಅವರು ಅತಿ ಶೀಘ್ರದಲ್ಲಿ ಹೇಳ್ತಾನೇ ಇದ್ದಾರೆ, ನಾವು ಕೇಳ್ತಾನೇ ಇದ್ದೀವಿ. ಅವರು ಒಂದು ವಾರ ಅಂತ ಹೇಳಿದ್ದಾರೆ, ಏನಾಗುತ್ತೆ ಅಂತೇಳಿ ಕಾದು ನೋಡೋಣ. ಸೊ ಒಂದು ವಾರ ಅಂತ ಅಂದಿದ್ದಾರೆ, ಸೊ ಒಂದು ವಾರ ಆಗುವಂಥ ಚಾನ್ಸಸ್ ಇದೆ. ಓಕೆ, ಅರ್ಹತೆ ನೋಡ್ಬೋದು. ಅರ್ಹತೆ ನಿಮಗೆಲ್ಲ ಗೊತ್ತಿದೆ, 12ನೇ ತರಗತಿ. ಎಲ್ಲವೂ ಕೂಡ 12ನೇ ತರಗತಿನೇ ಮಾಡಿದ್ದಾರೆ. ಯಾವುದು ಕೂಡ ನಿಮಗೆ 10th ಮೇಲೆ ಸಿಗಲ್ಲ. ಮೊದಲು KSRP ನೋಡ್ತಿದ್ರು, 10th ಅದು ಸಿಗಲ್ಲ. ಆಮೇಲೆ DR ನೋಡ್ತಿದ್ರಿ, CRDR, ಅದು ಕೂಡ 10th ಇತ್ತು. ಇವಾಗ ಅದನ್ನ ಅಪ್ಡೇಟ್ ಮಾಡಿ PUC ಮಾಡಿದ್ದಾರೆ. ಸೊ ಮಿನಿಮಮ್ ನಿಮ್ಮದು PUC ಆಗಲೇಬೇಕಾಗಿರ್ತದೆ. PUC ಆದರೆ 18 ವರ್ಷ ಮುಗಿದಿರ್ತದೆ. ಓಕೆ, 18 ವರ್ಷ ಮುಗಿದು 25ರಿಂದ 27 ವರ್ಷದವರೆಗೆ ವಯೋಮಿತಿಯನ್ನು ನಿಗದಿಪಡಿಸಿದ್ದಾರೆ. ಬಟ್ ಇದಕ್ಕೆ ಮೀಸಲಾತಿ ನಿಮಗೆ ಅನ್ವಯ ಆಗ್ತದೆ. ಮೀಸಲಾತಿ ಅಂತಂದರೆ ಒಂದು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಎಲ್ಲಿವರೆಗೂ ಅಂತಂದರೆ 2027ರವರೆಗೆ ಆಗುವಂತಹ ಎಲ್ಲ ನೇಮಕಾತಿಗೆ ಸಂಬಂಧಪಟ್ಟಂತೆ 5 ವರ್ಷ ರಿಲ್ಯಾಕ್ಸೇಷನ್ ಅಂತಂದರೆ ಒಂದು ಬಾರಿಗೆ ಮಾತ್ರ. ನಿಮಗೆ ಪೊಲೀಸ್ಗೆ ಒಂದು 30 ವರ್ಷ ರಿಲ್ಯಾಕ್ಸೇಷನ್ ಸಿಗ್ಬೋದು. ಓಕೆ, ನೋಡ್ಬೋದು. ಹೆಚ್ಚಿನ ವಿವರಗಳಿಗಾಗಿ ನೀವೇನು ಮಾಡಬೇಕಂತಂದರೆ ಅಧಿಕೃತ KSP ವೆಬ್ಸೈಟ್ನ ಅವಾಗವಾಗ ಚೆಕ್ ಮಾಡ್ತಾ ಇರಬೇಕು. ನಿಮಗೆ ಅದು ಏನಾದರೂ ಚೇಂಜಸ್ ಇತ್ತಪ್ಪ ಅಂದರೆ ಅಲ್ಲಿ ಗೊತ್ತಾಗ್ತದೆ. ಮತ್ತು ನಿಮಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ಕೂಡ ಗೊತ್ತಾಗ್ತದೆ, ಯಾಕಂದರೆ ನಾವು ಇದ್ರ ಬಗ್ಗೆ ಅಪ್ಡೇಟನ್ನು ನಿಮಗೆ ಕೊಡ್ತಾ ಇರ್ತೀವಿ. ಓಕೆ, ನೀವು ಸಿವಿಲ್ ಅಥವಾ ಸಶಸ್ತ್ರ ಆರ್ಮ್ಡ್ ಪೊಲೀಸ್ ವಿಭಾಗಗಳಲ್ಲಿ ಯಾವುದೇ ಆದ್ಯತೆ ನೀಡುತ್ತಿದ್ದೀರ ಅಂತೇಳಿ, ಯಾವುದಕ್ಕೆ ಆದ್ಯತೆ ನೀಡ್ತೀರಂತೇಳಿ ನಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ನೀವು ಅಕಸ್ಮಾತ್ ಯಾವುದಕ್ಕೆ ಎಕ್ಸಾಮ್ ಬರೀತೀರಿ, ಸಿವಿಲ್ಲ ಅಥವಾ ಆರ್ಮ್ಡ, ಯಾವುದಕ್ಕೆ ಎಕ್ಸಾಮ್ ಬರೀತೀರಿ ಅಂತೇಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ನಿಮಗೆ ಅಥವಾ ನಮ್ಗೆ ಯಾವುದೇ ಸಿಕ್ಕರೂ ನಡೀತದೆ, ಯಾವುದಿದ್ರೂ ಓಕೆ ಅಂತಂದರೆ ಅದು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ನ ತಿಳಿಸಿ. ಸೊ ಇನ್ನೇನು ಅಧಿಸೂಚನೆ ಒಂದು ವಾರ ಒಳಗಡೆ ಆಗುತ್ತದೆ ಅಂತೇಳಿ ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ. ಓಕೆ, ನೋಡೋಣ ಶೀಘ್ರ ಏನಾಗ್ತದೆ ಅಂತೇಳಿ ಕಾದು ನೋಡೋಣ. ಓಕೆ, ಇದಿಷ್ಟು ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಹಿತಿಯಾಗಿತ್ತು. ಮತ್ತು ಹೆಚ್ಚಿನ ವಿಡಿಯೋಗಾಗಿ ನಮ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.